ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವು ಯಾರಂದೇಳಿ ನಿಮಗೆ ಗೊತ್ತಿರೋಕ್ಕೆ ಚಾನ್ಸೇ ಇಲ್ಲ. ಎಂತಕ್ಕಂದ್ರೆ ಇದು ನಮ್ಮ ಮೊದಲನೇ ವಿಡಿಯೋ. ಅದಕ್ಕೆ ಒಂದು ವೇಳೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಎಂತಕ್ಕೋ ಗೊತ್ತಿಲ್ಲ ಮರ 100 ದಿನ ಚಾಲೆಂಜ್ ತಗೊಂಡೇ ಬಿಟ್ಟಿತ್ತು ವಿಡಿಯೋ ಮಾಡ್ಕೊಂಡು ಎಂಥ ವಿಡಿಯೋ ಮಾಡೋದು ತಲೆ ವಿಷಯ ಶುರುವಾಯ್ತು ಕಾಣಿ. ಎಂತೆಂಥ ವಿಡಿಯೋ ಮಾಡೋತ್ತಿಗೆ ನಾವೆಂತಕ್ಕೆ ದಿನ ಕಸ್ಬಿನ ವಿಡಿಯೋ ಮಾಡೋಕ್ಕಾಗ ಅನಿಸ್ತು. ಅದಕ್ಕೆ ತಡ್ಬಿಡು ಮಾಡಲ ಶುರು ಮಾಡಿದ್ದೆ ವಿಡಿಯೋ ಮಾಡೋಕ್ಕೆ. ಈ ವಿಡಿಯೋದಲ್ಲೇ ಎಂಥರು ತಪ್ಪಾರ ನಿಮ್ಮ ಮಕ್ಕಳಂದೇಳಿ ನಿಮ್ಮೊಟ್ಟಿಗೆ ಆಯ್ಕಣಿ ಅಂತ ಹೇಳ್ತಾ ಬನ್ನಿ ವಿಡಿಯೋದೊಳಗೆ ಪಾಪಾ. ಇವತ್ತು ನಮ್ಮೊಟ್ಟಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿಪ್ಪು ಪ್ಲೇಸ್ ಕುಂದಾಪುರದ ಹತ್ರ ಇಪ್ಪು ಪ್ರಸನ್ನಾಂಜನೇಯ ದೇವಸ್ಥಾನಕ್ಕೆ. ನಂಬದಿಗೆ ಇಪ್ಪು ಎಷ್ಟೋ ಜನರಿಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ. ನಾವು ಸಹ ಇದೇ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗ್ತಿಪ್ಪದು. ಈ ವಿಡಿಯೋದಾಗೆ ಆ ದೇವಸ್ಥಾನ ಹುಟ್ಟುಕ್ಕೆ ಹಿಂದಿನ ಕಾರಣ ಮತ್ತು ಕಾರಣೀಕರ್ತರು ಯಾರು ಅನ್ಕೊಂಡು ಎಲ್ಲ ತಿಳಿಸಿಕೊಡ್ತೆ. ಹಾಗೆ ಇದನ್ನೆಲ್ಲ ನೀವು ತಿಳ್ಕೊಂಡ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ಕಾಣಿ. ಈ ವಿಡಿಯೋದಲ್ಲೇ ಹೆಚ್ಚು ಕಮ್ಮಿ 23 ಕಿಲೋಮೀಟರ್ ಟ್ರಾವೆಲ್ನ ಇಮಿಡಿಯೇಟಾಗಿ ಬಪ್ಪಂಗೆ ಮಾಡಿದೆ. ಎಂತಕ್ಕಂತ ಹೇಳಿದ್ರೆ ಟ್ರಾವೆಲ್ ಜಾಸ್ತಿ ಇದ್ದಕ್ಕೋಸ್ಕರ ಟೈಮ್ ಕೂಡ ಜಾಸ್ತಿ ತಗೊಂತ ವಿಡಿಯೋದಲ್ಲಿ. ಹಾಗಾಗಿ ಫಾಸ್ಟ್ ಫಾರ್ವರ್ಡ್ ಮಾಡಿ ಟೈಮ್ನ ಶಾರ್ಟ್ ಮಾಡಿದೆ. ನಾವೀಗ ಹೆಚ್ಚು ಕಮ್ಮಿ ಹಂಗ್ಳೂರು ಕ್ರಾಸಿಗೆ ಒಂದು ಮುಟ್ಟಿದ್ದೆ. ಹೋಗ್ತಾನೆ ನಮಗೆ ಯಾವ ಥರ ಈ ಕಮಾನ್ಗಳು ಏನೂ ಸಿಕ್ಕುವುದಿಲ್ಲ. ಹೈವೇದಾಗೆ ಸಿಕ್ಕುವುದು ಇದೊಂದು ಬೋರ್ಡ್ ಮಾತ್ರ. ಹಾಗಾಗಿ ಜಾಸ್ತಿ ಟೂರಿಸ್ಟ್ಗಳಿಗೆ ಗೊತ್ತಾಗ್ತಿಲ್ಲ ಈ ಪ್ಲೇಸ್. ಹಾಗಾಗಿ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ರೆ ಖುಷಿ ಆದಿತ್ತು. ಹಾಗೆ ಒಳಗೆ ತಿರುಗಿ ಹಾಪತ್ತಿಗೆ ರೋಡ್ ಬೇರೆ ಸಿಕ್ಕಾಪಟ್ಟೆ ಸಣ್ಣದು. ಒಂದು ವೆಹಿಕಲ್ ಲಾರಿ ಅಂತಾರೆ ಹಾರೆ ಮತ್ತು ಯಾವ ಗಾಡಿ ಪಾಸ್ ಕಾತಿಲ್ಲ ಈ ದಾರಿ ತುಂಬ ಸಣ್ಣದು. ಹಾಗಾಗಿ ರೋಡು ಕೂಡ ಸ್ವಲ್ಪ ಕೆಲಸ ಆತಿತ್ತು ಅಷ್ಟೇ. ಹೋತ ಎದುರು ಕಮನ್ ಕಂಡು ನನಗೂ ನನ್ನ ಭಾವನೆ ತುಂಬ ಖುಷಿ ಆಯಿತು. ಎಂತಕ್ಕಂದ್ರೆ ಅಯ್ಯೋ ಸಿಕ್ತಲ್ಲ ದೇವ್ರೆ ಅಂದೇಳಿ. ಹತ್ರ ಹೋದಂಗೆ ಗೇಟ್ ಪೂರ್ತಿ ಹೊಳು ಬೆಳ್ಕೊಳ್ತಿದ್ಯಾ ಅಂತ ದೇವ್ರ ಅಮ್ಮಂಗಾಯ್ತು. ಕಡೆ ನನ್ನ ಭಾವನಂಟ ಹೇಳ್ದ ಇಲ್ಲ ಮರ ಲೆಫ್ಟಿಗೆ ಹೋಗೋದಕ್ಕೂ ಮತ್ತೆ ಲೆಫ್ಟಿಗೆ ಒಂದು ದಾರಿ ಇತ್ತು. ಮತ್ತೆ ಲೆಫ್ಟಿಗೆ ಹೋಗ್ತು. ಲೆಫ್ಟಿಗೆ ಮುಂದೆ ಹೋದ 2 ಕಂಪೌಂಡ್ ಮೇಲೆ ದಾರಿ ಹೋಗ್ತು. ದೇವ್ರ ಇದು ಎಲ್ಲಿಗೆ ಹೋಗ್ತಾ ಮಂಗಾಯ್ತು ನಮಗೆ. ಕಡಿಕೊಂಡ್ರೆ ಹೋತಾನೆ ದಾರಿ ಸಾಕ್ತಾನೆ ಇತ್ತು ಬಿಟ್ರೆ ನಮಗೆ ದೇವಸ್ಥಾನ ತೋರ್ಲಿಲ್ಲ. ಕಡಿಕೊಂಡ್ರೆ ದಿಢೀರ್ನ ಅಪಾರ್ಟ್ಮೆಂಟ್ ಬಂದುಬಿಡ್ತು. ಇದು ಅಂತ ಇತ್ತು ದೇವ್ರ ಅಂಬತ್ತೆ ನನ್ನ ಭಾವನೆ ಅಂತ ಹೇಳ್ದ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಕಾಂಬ ಎಂಡರಿಗೆ ಹೋಗಿ ಕಾಂಬ ಮತ್ತೆ ಮುಂದೆ ಹೋತೆ ನಮಗೆ ಸಿಕ್ಕದ್ದೆ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಕಾಣಿ ಇದೇ ದೇವಸ್ಥಾನ. ಕಾಂಬಿಕೆ ಇಷ್ಟು ಚಂದ ಇತ್ತು. ಎದ್ರಿಂದ ಮತ್ತೂ ಸಖತ್ತಿತ್ತು. ಎದುರು ಪಾರ್ಕ್ ಇರ್ಕೆಲ್ಲ ಇತ್ತು. ಬಟ್ ಈಗ ಫುಲ್ ಹಳು ತುಂಬ್ಕೊಂಡಿತ್ತು. ಯಾರು ಕ್ಲೀನ್ ಮಾಡಲಿಲ್ಲ ಅನ್ಸುತ್ತೆ ಬಹುಶಃ. ಆದ್ರೆ ಸೂಪರ್ ಇತ್ತು ಪ್ಲೇಸ್ ಮಾತ್ರ. ಈ ದೇವಸ್ಥಾನ ಸ್ಥಾಪನೆಯಾದ ಮೇ 19, 2005ಕ್ಕೆ. ಇಲ್ಲಿನ ಪ್ರತಿಮೆ ಹೈಟ್ ಸುಮಾರು 87 ಫೀಟ್ ಇತ್ತು. ನಾವು ಕಂಡಂಗೆ ನಂಬದಿಗೆ ಇದೇ ದೊಡ್ಡ ಪ್ರತಿಮೆ ಅನ್ಸುತ್ತೆ. ಬೇರೆ ಯಾವುದಾದ್ರೂ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ಅದು ಅಲ್ಲದೆ ಇದ್ರ ವಿಶೇಷತೆ ಮತ್ತು ಇತಿಹಾಸಕ್ಕೆ ಅಂತ ತಲೆ ಕೆಡುವುದು ಸತ್ಯ. ಇನ್ನು ಈ ದೇವಸ್ಥಾನದ ಕತೆ ಹೇಳಿದರೆ ಸುರೇಶ್ ದೇವಾಡಿಗ ಪುಡುಕೋಣೆ ಅವರಿಗೆ ಮನೆ ಕಂಡಲ್ಲೇ ಒಂದು ಕನಸು ಬೀಳುತ್ತೆ. ಆ ಕನಸಿನ ಪ್ರಕಾರ ಕುಂದಾಪುರ ಹತ್ರ ಇಪ್ಪು ಹಂಗ್ಳೂರಿಗೆ ಪ್ರಸನ್ನ ಆಂಜನೇಯ ದೇವಸ್ಥಾನ ಕಟ್ಟುಕಂಬುವುದೇ ಕನಸಾಗಿರುತ್ತೆ. ಮುಂಚೆಲ್ಲ 150ರಿಂದ 200 ಜನ ದರ್ಶನ ಪಡಿತಿದ್ದ ಈ ದೇವಸ್ಥಾನದಾಗೆ ಈಗ 500ಕ್ಕೂ ಹೆಚ್ಚು ಜನ ದರ್ಶನ ಪಡಿತಾ ಇದ್ರು. ಈ ದೇವಸ್ಥಾನ ನಮ್ಮೂರಿಗೆ ಹೆಮ್ಮೆ ತಪ್ಪು ವಿಷಯದಾಗೆ ಒಂದು ಮಾತಿಲ್ಲ. ಆಂಜನೇಯ ನಂಬ್ರೆ ಕೈ ಬಿಡುವುದಿಲ್ಲ ಎಂಬುದಕ್ಕೆ ಇದೊಂದು ಸಾಕ್ಷಿ ಕೂಡ ಹೌದು ಕಾಣಿ. ಯಾವ ಲೆವೆಲಿಗೆ ಈತ ಜನ ಅಂದರೆ ಬಾಗಿಲು ಸಹ ಬಿಡಲ್ಲ ದೇವಸ್ಥಾನ. ಅಲ್ಲೆಲ್ಲ ಹೆಸರೆಲ್ಲ ಬರೆದಿಟ್ಟಿರು. ಅಂಥದ್ದೆಲ್ಲ ಮಾಡೋಕೆ ಹೋಗಬೇಡಿ. ತುಂಬ ಇಂಪಾರ್ಟೆಂಟ್ ಪ್ಲೇಸ್ಗಳಲ್ಲಿ ಇರುತ್ತೆ ನಮಗೆ ಬೇಕಾಗುವಂಥದ್ದು. ಮತ್ತು ಇಲ್ಲಿ ಜೇನು ತೊಟ್ಟಿ ಕಟ್ಟಿತ್ತು ಮರ ಸ್ವಲ್ಪ ಅಲ್ಲ 2-3 ಜೇನು ತೊಟ್ಟಿ ಕಟ್ಟಿತ್ತು. ಒಂದು ಸಣ್ಣದೊಂದು ಪೀಸಲ್ಲಿ ಕೆಳ ಬೀತಿಗೆ ತೋರಿಸ್ತೆ ಕಾಣಿ ನಿಮ್ಗೆ, ನೀವೇ ಕಾಣಿ. ಸಣ್ಣದೊಂದಿಲಿಕ್ಕಲ್ಲ ಅಲ್ಲಿ ಕೈ ಹತ್ರ ಇತ್ತಲ್ಲ ದೊಡ್ಡ ಜೇನು ತೊಟ್ಟಿತ್ತಲ್ಲ ಆಚೆ ಸೈಡಿಗೆ. ಅದೆಲ್ಲ ಕಳಚಿ ಬಿತ್ತಂದ್ರೆ ಮತ್ತು ಸುಮಾರಿಕಲ್ಲಿ ನಿಂತ್ಕೊಂಬಲ್ಲ ಜೇನು ಹುಳದೊಳಗೆ ಅಲ್ಲಿ ತೊಟ್ಟಿ ಕಣ್ಣು ನನ್ನ ಭಾವನೆ ತೋರಿಸ್ದ ಗಣಿ ಅಲ್ಲಿ ಜೇನು ತೊಟ್ಟಿ ಹಂಗಿನ ಸೇಮ್ ಮೇಲೊಂದಿತ್ತು ಮಾರ. ಕಂಡ್ರೆ ಹೆದರಿಕೆ ಆಗ್ತದ್ರದ್ದು. ಏನೋ ಇಲ್ಲಿ ಬಂದಾಯ್ತಲ್ಲ ಬನ್ನಿ ಮೇಲೆ ಇಕ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹಾಗೆ 3 ಸುತ್ತ. ನಾವಲ್ಲಿ ಹೋಗೋಕ್ಕೂ ದೇವ್ರ ಮುಖ ಕಂಡ್ರು ಕೂಡ ಬಟ್ಟೆ ಹೇಳೋದೇ ಇಷ್ಟ. ಫಸ್ಟಿಗೆ ಸುತ್ತಾಗಿ ಕಡೆಗೆ ಪ್ರಾರ್ಥನೆ ಮಾಡ್ತೇವೆ ಅಂತೇಳಿ. ಸುತ್ತಾಕು ಒಂದು ಜಾಗ ಕಂಡ್ರೆ ಸುತ್ತಾಕು ಜಾಗ ಒಬ್ಬರೇ ವಾಪಸ್ ಜಾಗ ಅಷ್ಟೇ. ಇಬ್ಬರಂತೂ ಒಟ್ಟಿಗೆ ದೇವರನ್ನ ತಿರುಗಲ್ಲಿ ಜಾಗ ಇಲ್ಲ. ಸಿಕ್ಕಾಪಟ್ಟೆ ಎಡ್ಕಾರು ಭಾರಿ ಚೊಕ್ಕಾಯಿ ಕ್ಲೀನಾಗಿ ಸೂಪರ್ ಆಯ್ತು. ಪ್ರತಿ ಸಲ ಗಂಟೆ ಹೊಡೋತ್ತಿಗೆ ದೇವ್ರ ಗಂಟೆ ನನ್ನ ಮೊಬೈಲಾಗ ಗುರ್ರ ಅಂತ ಇತ್ತು. ಅಷ್ಟು ಸೌಂಡ್ ಕೇಂತಿತ್ತು ದೇವಸ್ಥಾನದ ಗಂಟೆ. ಅಷ್ಟು ಖುಷಿ ಆಗ್ತಿತ್ತು ಕೂಡ ಹೌದು. ದೇವಸ್ಥಾನ ಗರ್ಭಗುಡಿ ತುಂಬ ಸಣ್ಣದಿದ್ರು, ತುಂಬ ನೀಟಾಗಿ ಶಿಸ್ತಾಗಿ ಕ್ಲೀನ್ ಆಯಿತು. ಭಟ್ರು ಕೂಡ ಸೈಡಾಗಿ ಕೂತ್ಕೊಂಡು ಹೂ ನೈತೆ ಇದ್ರೆ ದೇವರಿಗೋಸ್ಕರನೇ. ಇಷ್ಟರೊಳಗೆ ಹೆಚ್ಚು ಕಮ್ಮಿ ಅವರು 8 ಲಕ್ಷ ಹೂ ನೈದಿರಂಬ್ರ ಅವರೇ ಇದು ನಮ್ಮ ಹತ್ರ ಹೇಳೋದು. ನಿಮ್ಮ ಹತ್ರ ಮಾತಾಡ್ತಾ ಭಟ್ರು ಸಹ ಗರ್ಭಗುಡಿ ಒಳಗಾರು ಎಂತಕ್ಕಂದ್ರೆ ಮಂಗಳಾರತಿ ಮಾಡೋಕ್ಕೋಸ್ಕರ. ಬನ್ನಿ ಮಂಗಳಾರತಿ ಮಾಡ್ಕೊಂಡು ಕೈ ಮುಕ್ಕೊಂಡು ಮಿಕ್ಕದ ವಿಷಯ ಕಡೆಗೆ ಮಾತಾಡುವ. ರಾಮ
ರಘುನಾಥಾಯ ರಾಮಧರ್ಮಾವೇಯಂ ಸರ್ವ ಸಂಬಂಧ ಸರ್ವಘಟನ ಪ್ರಧಾನ ಸಿಂಹಲಿಂಗ ಸರ್ವಲ್ಲಿ ನಿರ್ಮಾತಾಂ ನಾರಾಯಣ ನಮೋಸ್ತುತೆ रामाय राम दाम चिंतवेशे रघुनाथाय रामदेव कल्याणात्मं सकालमिटहरणं सर्वनिवारणं सर्वदोषोपशमनं मनोभावं शुभं रामाय राम दाम चिंतवेशे रघुनाथाय सीतादेव सर्वमंगले निर्वाता नानोस्ते रामाय राम दाम चिंतवेशे रघुनाथाय रामदेव भक्ति राम सुतमावेयं सर्वदोष संबंध सर्वघटना कल्याण सिमंगा सिंह सर्वमेले निर्वाता ज्ञानवाता नानु रामाय राम दाम चिंतवेशे रघुनाथाय रामदेव श्रीराम राम 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 श्रीराम राम 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 श्रीराम राम श्रीराम राम 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 श्रीराम राम राम इना सुंदर गुणा सेन गुटागे और गुटमला सेन संतोष विगति इने गाता बड़े शुद्ध सुखबंदरागे ಇನ್ನು ದೇವರ ದರ್ಶನದ ವಿಷಯಕ್ಕೆ ಬಪ್ಪುತ್ತಾರೆ. ಬೆಳಿಗ್ಗೆ 7ರಿಂದ ರಾತ್ರಿ 8 ಗಂಟೆವರೆಗೂ, ಹಾಗೆ ಶನಿವಾರ ವಿಶೇಷ ಪೂಜೆ ಇಪ್ಪದರಿಂದ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಇರುತ್ತೆ. ಇನ್ನು ಇಲ್ಲಿನ ಪ್ರಸಾದ ವಿಷಯಕ್ಕೆ ಎಂದರೆ ಬಾದಾಮ್ ಪುರಿ ಮತ್ತು ಅವಲಕ್ಕಿ ಪ್ರಸಾದ ರೂಪವಾಗಿ ಪ್ರತಿದಿನವೂ ಸಿಕ್ಕುತ್ತೆ. ನಾವು ಕಲೆ ಹಾಕಿದ ಮಾಹಿತಿ ಪ್ರಕಾರ ನಿಮ್ಮೊಟ್ಟಿಗೆ ಎಲ್ಲ ವಿಷಯವೂ ಹೇಳಿತು. ಇದಕ್ಕೂ ಮಿಕ್ಕಿ ನಿಮಗೆಂತಾರು ಈ ದೇವಸ್ಥಾನದ ಬಗ್ಗೆ ವಿಷಯ ಗೊತ್ತಿದ್ರೆ, ಹಾಗೆ ಈ ವಿಡಿಯೋದಾಗೆ ಎಂತಾರು ತಪ್ಪಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಂಡು ಎಣಿಸ್ಕೊಂಡಿತ್ತು. ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಾಗೆ ಸಿಕ್ತು. ಬಾಬಾ ನೆಂಟನ್ ಕಡೆಯಿಂದ ಎಲ್ಲರಿಗೂ ಬಾಯ್, ಲವ್ ಯು ಆಲ್, ಕೀಪ್ ವಾಚಿಂಗ್ ಬಾಬಾ ನೆಂಟ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್, ಕಮೆಂಟ್ ಮತ್ತು ಚಾನಲ್ಗೆ ಹೊಸಬರಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಯ್ನಿ. ಬಾಯ್.